ಮಾಜಿ ಸಚಿವ ಕೆಎನ್ ರಾಜಣ್ಣ ಪರ ಹೋರಾಟಕ್ಕೆ ಈಗ ಸಕಲ ಸಿದ್ಧತೆಯಾಗಿದೆ. ತುಮಕೂರು ಟು ದಿಲ್ಲಿಗೆ ಅವರ ಬೆಂಬಲಿಗರು ಬಿಗ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರಾಜಣ್ಣ ಬೆಂಬಲಿಗರು ದಿಲ್ಲಿಗೆ ಹೋಗ್ತಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಪರ ಹೋರಾಟಕ್ಕೆ ಅವರ ಬೆಂಬಲಿಗರು ಬಿಗ್ ಪ್ಲಾನ್ ಮಾಡಿದ್ದಾರೆ. ಅದುವೇ ತುಮಕೂರು ಟು ದಿಲ್ಲಿ ಅನ್ನೋದಾಗಿ ಸಾವಿರಾರು ಸಂಖ್ಯೆಯಲ್ಲಿ ರಾಜಣ್ಣ ಅವರ ಬೆಂಬಲಿಗರು ದಿಲ್ಲಿಗೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಮಂತ್ರಿಗಿರಿಯನ್ನ ವಾಪಸ್ ಕೊಡುವ ತನಕ ಅಭಿಮಾನಿಗಳು ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ದಿಲ್ಲಿಯಲ್ಲಿ ಧರಣಿಗೆ ಸಜ್ಜಾಗ್ತಿದ್ದಾರೆ ತುಮಕೂರಿನ ಅವರ ಅಭಿಮಾನಿಗಳು. ದಿಲ್ಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಧರಣಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಐಸಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಇಡೀ ಅವರ ಅಭಿಮಾನಿಗಳ ಪಡೆ ಸಜ್ಜಾಗಿರೋದು. ಈಗಾಗಲೇ 6,000ಕ್ಕೂ ಹೆಚ್ಚು ಮಂದಿ ದಿಲ್ಲಿಗೆ ಬರೋದಕ್ಕೆ ಸಿದ್ಧ ಇದ್ದಾರೆ. ದಿಲ್ಲಿಗೆ ಹೋಗೋದಕ್ಕೆ ವಿಶೇಷ ರೈಲಿಗೆ ಮನವಿ ಮಾಡಿಕೊಂಡಿದ್ದಾರಂತೆ ಅವರ ಬೆಂಬಲಿಗರು. ಹೀಗಾಗಿ ಕೇಂದ್ರ ಸಚಿವ ವಿ ಸೋಮಣ್ಣಗೆ ರಾಜಣ್ಣ ಅವರ ಬೆಂಬಲಿಗರು ಮನವಿ ಮಾಡಿಕೊಂಡಿದ್ದಾರೆ. ಅಂದ್ರೆ ದಿಲ್ಲಿಗೆ ಹೋಗೋದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆ ಬೇಕು, ನಾವು ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತೀವಿ, ಎಐಸಿಸಿಯ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋದು. ಈಗಾಗಲೇ ರಾಜ್ಯದೆಲ್ಲೆಡೆ ಅವರ ಅಭಿಮಾನಿಗಳು ಅನೇಕ ಭಾಗದಲ್ಲಿ ರಾಜಣ್ಣ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅನ್ನೋದಾಗ ಪಟ್ಟು ಹಿಡಿದಿದ್ದಾರೆ. ಕೆಎನ್ ರಾಜಣ್ಣವ್ರಿಗೆ ಒಂದೇ ನಮ್ಮ ಹೋರಾಟ ಎಲ್ಲಿಗೆ? ಅವರನ್ನ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದೇ ನಮ್ಮ ಹೋರಾಟ ಎಲ್ಲಿಗೆ? ಬೇಕೇ ಬೇಕು, ಬೇಕೇ ಬೇಕು, ನಮ್ಮ ಹೋರಾಟ ಎಲ್ಲಿಗೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ಯೋಗೇಶ್. ಈಗಾಗಲೇ ರಾಜಣ್ಣ ಅವರನ್ನ ವಾಪಸ್ ಸಚಿವ ಸಂಪುಟ ಸ್ಥಾನಕ್ಕೆ ಕರ್ಕೊಂಡ್ಬರ್ಬೇಕು ಅನ್ನೋದಾಗ ದೊಡ್ಡ ಮಟ್ಟಕ್ಕೆ ಆಗ್ರಹ ಇತ್ತು. ಈಗ ತುಮಕೂರು ಟು ಡೆಲ್ಲಿಗೆ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ, ಏನೆಲ್ಲ ಸಿದ್ಧತೆಗಳಾಗಿದೆ, ಅವರ ಮನವಿ ಏನಿದೆ, ಆಗ್ರಹಗಳು ಏನಿದೆ ಅಂತ? ಅಖಿಲೇಶ್, ತುಮಕೂರಲ್ಲಿ ಸಚಿವ ರಾಜಣ್ಣ ಅವರ ಸಚಿವ ಸ್ಥಾನ ಕಳ್ಕೊಂಡ ದಿನದಿಂದ ಇಲ್ಲಿವರೆಗೂ ನಿರಂತರವಾಗಿ ಪ್ರತಿಭಟನೆಗಳು, ಧರಣಿಗಳು ನಡೀತಾರೆ ಬರ್ತಾ ಇದೆ. ಒಂದೊಂದು ಹಂತದಲ್ಲಿ ಮೊದಲು ಹಳ್ಳಿಯಲ್ಲಿ ಪಂಚಾಯತಿಗಳಲ್ಲಿ, ಅದಾದ ನಂತರ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಯಿತು. ಅದಾದ್ಮೇಲೆ ಉಪವಾಸ ಸತ್ಯಾಗ್ರಹ ಕೂಡ ಮಾಡಲಾಯಿತು. ಈಗ ದೆಹಲಿಯತ್ತ ಈಗ ಅಭಿಮಾನಿಗಳು ಹೋಗೋ ಒಂದು ತಯಾರಿ ನಡೆಸ್ಕೊಂಡಿದ್ರೆ. ಈಗಾಗಲೇ 2 ಸುತ್ತಿನ ಮಾತುಕತೆ ಕೂಡ ನಡೆದಿದೆ. ಏನೆಲ್ಲ ತಯಾರಿ ಮಾಡ್ಕೊಬೇಕು, ಹೇಗೆ ಪ್ರತಿಭಟನೆ ಮಾಡಬೇಕು, ಡೆಲ್ಲಿಯಲ್ಲಿ ಯಾವ ರೀತಿ ಹೈಕಮಾಂಡ್ ಮನವೊಲಿಸಬೇಕು ಅಂತ ಒಂದಷ್ಟು ಪೂರ್ವಭಾವಿ ಸಭೆಗಳನ್ನು ಕೂಡ ನಡೆಸ್ಕೊಂಡಿದ್ದಾರೆ. ಇನ್ನು ಬೆಂಗಳೂರು ಅಂದ್ರೆ ಇಲ್ಲಿಂದ ತುಮಕೂರಿನಿಂದ ದೆಹಲಿಗೆ ಹೋಗೋದಕ್ಕೆ ತುಮಕೂರಿನಲ್ಲಿ ಸಂಸದರು ಆಗಿರ್ತಕ್ಕಂಥ ರೈಲ್ವೆ ಸಚಿವ ಸೋಮಣ್ಣ ಅವ್ರಿಗೆ ಮನವಿನ ಸಲ್ಲಿಸಿದ್ದಾರೆ. ಇಲ್ಲಿನ ಸುಮಾರು 6,000ಕ್ಕೆ ಹೆಚ್ಚು ಜನರು ದೆಹಲಿಯಲ್ಲಿ ಹೋಗಿ ಹೋರಾಟ ಮಾಡೋದಕ್ಕೆ, ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಒಂದು ವಿಶೇಷವಾದ ರೈಲನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇದೆ. ಈಗ ಅದ್ರ ಸಂಬಂಧಪಟ್ಟಂಗೆ ಇನ್ನು ಸೋಮಣ್ಣವರಾಗ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಸ್ಪಷ್ಟವಾಗಿ ಯಾವ ರೀತಿಯ ಸೋಮಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ. ಇನ್ನು ಅದು ದಿನಾಂಕ ಕೂಡ ನಿಗದಿ ಆಗಿಲ್ಲ. ಇನ್ನೊಂದು ವಾರದಲ್ಲಿ ದೆಹಲಿಯಲ್ಲಿ ಹೋರಾಟ ಮಾಡೋದಕ್ಕೆ ದಿನಾಂಕ ನಿಗದಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಹಾಗೆ ಸಂಪರ್ಕದಲ್ಲಿ ಈಗ ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯಕುಮಾರ್, ಕೆಎನ್ ರಾಜಣ್ಣ ಅವರ ಬೆಂಬಲಿಗರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಧನ್ಯಕುಮಾರ್. ನಮಸ್ಕಾರ ಸರ್. ಒಂದ್ ಕಡೆ ಕೆಎನ್ ರಾಜಣ್ಣ ಅವರನ್ನ ವಾಪಸ್ ಸಚಿವ ಸ್ಥಾನ ಕೊಡಬೇಕು ಅನ್ನೋದಾಗ ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಮನೆಯಲ್ಲೇ ಅವರು ಬಿಜೆಪಿ ಹೋಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಸದ್ಯ ನಿಮ್ಮ ಆಗ್ರಹ ಏನು, ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ, ಒಂದು ತಾವ್ ಹೇಳ್ದಂಗೆ ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಸುಳ್ಳು. ಅವರೇ ನೇರವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತೇಳಿ ಕೆಎನ್ ರಾಜಣ್ಣ ಅವರೇ. ಯಾವುದೇ ಕಾರಣಕ್ಕೂ ಬಿಜೆಪಿ ಬರಲ್ಲ ಅವರು. ಒಂದು. ಎರಡನೇದು, ನಾವ್ ಅವಾಗ್ಲೇ ಒಂದ್ ಸಭೆ ಮಾಡಿದೀವಿ ಡೆಲ್ಲಿ ಚಲೋಗೆ. ಇಲ್ಲಿಂದ ಒಂದು 8,000 to 10,000 ಜನ ಹೋಗ ಅಂತ ಒಂದು ಪ್ರಿಪರೇಷನ್ ನಡೀತಾ ಇದೆ. ಹೋಗಿ ಜಂತರ್ ಮಂತರ್ ಅಲ್ಲಿ ನಾವು ಒಂದು ಪ್ರತಿಭಟನೆ ಮಾಡ್ಬೇಕು ಅಂತೇಳಿ ಎಲ್ಲಾ ಕಡೆಯಿಂದನೂ ನಮ್ಗೆ ಒತ್ತಡ ಬಂದಿತ್ತು. ಒಂದು ಸಭೆನೂ ಆಗಿದೆ. ಈಗ ಅಲ್ಲೀಗ ಒಂದು ಪರ್ಮಿಷನ್ಗೆ ರೆಡಿ ಮಾಡ್ಕೊಂತ ಇದ್ದೀವಿ. ಪರ್ಮಿಷನ್ ಆಗಿದ್ದ ಡೇಟ್ ಅಲ್ಲಿ ನಾವು ಎಲ್ಲ ಒಂದಷ್ಟು ಜನ ಹೋಗಿ ಪ್ರತಿಭಟನೆ ಮಾಡ್ತೀವಿ. ಈಗಲೂ ಕೂಡ ತಾವೆಲ್ಲ ನೋಡಿದ್ರ, ಈ ವಾರದಲ್ಲಿ ಗೌರಿಬಿದನೂರು, ಮೈಸೂರು, ಪ್ರತಿಯೊಂದು ಕಡೆನೂ ಕೂಡ ಎಲ್ಲ 10,000 ಜನ ಸೇರಿ ಒಂದು ಪ್ರತಿಭಟನೆಯನ್ನ ಇಡೀ ರಾಜ್ಯಾದ್ಯಂತ
KNR ಅಭಿಮಾನಿ ಬಳಗದಿಂದ ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದ್ರೂ ಕೂಡ ಈ ಕಾಂಗ್ರೆಸ್ ಇದುವರೆಗೂ ಕೂಡ ಇನ್ನ ಕಣ್ಣು ತೆರೆದಿಲ್ಲ. ನಮಗೆ ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ಒಕ್ಕೂಟದ ಅಧ್ಯಕ್ಷನಾಗಿ ಏನು ರಾಜಣ್ಣವ್ರಿಗೆ ಅನ್ಯಾಯ ಆಗಿದೆ ಅದನ್ನ ಖಂಡಿಸ್ತೀನಿ. ಜೊತೆನಲ್ಲಿ ಇವತ್ತು ರಾಜಣ್ಣವ್ರಿಗೆ ಸಂಪುಟದ ಕೈ ಬಿಟ್ಟಿರೋದು ಇಡೀ ಹಿಂದುಳಿದ ವರ್ಗಕ್ಕೇನೆ ಅವಮಾನ ಮಾಡದಂಗಾಗಿದೆ. 45 ವರ್ಷಗಳಿಂದ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆದಂತ ಜಿಲ್ಲೆನಲ್ಲಿ ಏಕಾಏಕಿ ಅವ್ರನ್ನ ತೆಗೆದಿರೋದಂತೂ ನಮ್ಗೆಲ್ಲ ಅವಮಾನ ಆಗಿದೆ. ಜೊತೆಗೆ ಏನು ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ಸಭೆನಲ್ಲೂ ಕೂಡ ಸಂವಿಧಾನದ ಒಂದು ಬುಕ್ ಅನ್ನ ತಗೊಂಬಂದು ಸಂವಿಧಾನ ಪ್ರಕಾರ ನಾವಿದ್ದೀವಿ ಅಂತ ತೋರಿಸ್ತಾರೆ. ಸಂವಿಧಾನ ಪ್ರಕಾರ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೂ ಕೂಡ ಒಂದು ನೋಟಿಸ್ ಕೊಡದಲ್ಲಿ ಯಾರನ್ನೂ ತೆಗಿಯಲ್ಲ. ಆದ್ರೆ ನಮ್ಮ ಸಚಿವ KN ರಾಜಣ್ಣ ಅವ್ರನ್ನ ಏಕಾಏಕಿ ತೆಗೆದಿರೋದು ನಮ್ಗೆಲ್ಲ ಒಂದು ಅವಮಾನ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಕಾಂಗ್ರೆಸ್ಗೆ ತಕ್ಷಣ ಸಂಪುಟಕ್ಕೆ ಸೇರ್ಸ್ಕೊಬೇಕು ನಮ್ಮೆಲ್ಲ ಒತ್ತಾಯ. ಓಕೆ, ಥ್ಯಾಂಕ್ ಯು ಧನ್ಯಕುಮಾರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.